ಸರ್, ಈಗ ನೀವು ಹೊರಗಡೆ ಮಾತಿನ ಮಲ್ಲ ಅಂತಾನೆ ಫೇಮಸ್ ಆಗಿದ್ರಿ. ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನೀವು ಅಲ್ಲಿ ಹೋದ್ಮೇಲೆ ತುಂಬಾ ಮ್ಯೂಟ್ ಆಗಿಬಿಟ್ಟಿದ್ರಿ ಅಂತ. ಮ್ಯೂಟ್ ಮಾಡಿದ್ರು ಮ್ಯೂಟ್ ಆದ್ನೋ ಅದು ಗೊತ್ತಿಲ್ವಲ್ಲ. ತುಂಬ ಜನ ನನ್ನ ಫ್ರೆಂಡ್ಸು ಬೇಜಾರು ಮಾಡ್ಕೊಂಡ್ರು, ಯಾಕೆ ಕೆಲವೊಂದು ಜಾಗಗಳಲ್ಲಿ ತೋರಿಸಿಲ್ಲ ಸರಿಗೆ ಅಂತ. ನೋಡಿ ಮ್ಯಾಮ್, ಮಾತಾಡೋದೇ ನನ್ನ ಕೆಲಸ. ಇಲ್ಲಿ ಸಿಕ್ಕಾಪಡೆ ಮಾತಾಡದೆ ಇರೋಕ್ಕಾಗಲ್ಲ ನನಗೆ. ಮನೆಯಲ್ಲಿ 24/7 ಹೆಂಗೆ ನಾನು ಮಾತಾಡದೆ ಇರ್ತೀನಿ? ಅಫ್ಕೋರ್ಸ್ ಮಾತಾಡ್ತೀನಿ, ಏನೋ ಒಂದು ತಲೆಹರಟೆ ಮಾಡ್ತಾ ಇರ್ತೀನಿ. ನಂದು ಇರೋದೇ ಸ್ವಭಾವ ಈ ಥರ. ನಾನು ವ್ಯಕ್ತಿತ್ವ ಬದಲಾವಣೆ ಅನ್ನೋ ಹೆಸರಲ್ಲಿ ನಾನು ಸೈಲೆಂಟಾಗಿ ಇರೋಕ್ಕಾಗಲ್ಲ. ಇಟ್ ಮೇಕ್ಸ್ ನೋ ಸೆನ್ಸ್. ಏನಕ್ಕೆ ನನ್ನ ಅಶೋಕ್ ಕರೀತಾರೆ? ವೆರಿ ಸಿಂಪಲ್, ಇವ್ನು ಮಾತಾಡ್ತಾನೆ, ಸೂಪರಾಗಿ ಮಾತಾಡ್ತಾನೆ, ಅದೇ ಕಾರಣಕ್ಕೆ ಕರೆಯೋದಲ್ವಾ. ನಾನು ಮಾತಾಡ್ತಾ ಇದ್ದೆ, ಯಾರು ಹೇಳಿದ್ದು ನಾನು ಮಾತಾಡ್ತಾ ಇದ್ದೆ? ಮೇ ಬಿ ನೋಡಿಲ್ಲ ಅಷ್ಟೇ, ಮೇ ಬಿ ತೋರಿಸಿಲ್ಲ ಅಷ್ಟೇ. ಮ್ಯಾಮ್, ನಾನಲ್ಲಿ ಆಡೋದಕ್ಕೂ ನಿಮಗೇನು ಕಾಣಿಸುತ್ತೆ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನ ಎಲ್ಲೊಂದು ಕಡೆ ಜನ ಅರ್ಥ ಮಾಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅನ್ನಿಸ್ತು ಸರ್ ಬಿಗ್ ಬಾಸ್? ನೀವು ಅಂದ್ಕೊಂಡಂಗೆ ಇತ್ತ, ಅದರ್ವೈಸ್ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ಇತ್ತ ಅಂತ? ಮ್ಯಾಮ್, ಆನೆಸ್ಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡದೇ ರೀತಿನೇ ಇದ್ದಿತ್ತು. ಯಾಕಂದರೆ ಫಸ್ಟು ಫಿಸಿಕಲ್ ಆಗಿ ಮೆಂಟಲ್ ಆಗಿ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಮನುಷ್ಯರಿಂದ ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಈಗ ನೀವೇನಾದರೂ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಕೇಳಿಸ್ಕೊತೀನಿ, ಬೇಸಿಕ್ ಮನುಷ್ಯತ್ವ ಅದು. ಯಾರಾದರೂ ಮಾತಾಡ್ತಾ ಇರಬೇಕಾದ್ರೆ ಎಲ್ರಿಗೂ ಅವಕಾಶ ಕೊಡಿ ಅಂತ. ಅವಕಾಶ ಕೊಡದೆ ನೀವೇ ಮಾತಾಡ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕು ನನಗೂ ಬೇಜಾರಾಗುತ್ತೆ. ಏನಪ್ಪ ಇದು, ಅವಕಾಶನೇ ಕೊಡಲ್ಲ, ಇವರೇ ಮಾತಾಡ್ತಾರೆ, ಇವರೇ ಕಾಣಿಸ್ಕೊತಾ ಇದ್ದಾರೆ ಇದರಲ್ಲಿ ಅಂತ. ಕ್ಯಾಮ್ರಾಗೆ ಏನು ಕಾಣುತ್ತೆ? ಇವರೊಬ್ಬರು ಮಾತಾಡ್ತಾ ಇದ್ದಾರೆ ಅಷ್ಟೇ ಅಂತ ಕಾಣಿಸುತ್ತೆ. ಇಲ್ಲೊಬ್ಬ ಟ್ರೈ ಮಾಡ್ತಾ ಇದ್ದಾನೆ, ಇಲ್ಲೊಬ್ಬ ಮಾತಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಾನೆ, ಕಟ್ ಆಫ್ ಆಗೋದು ಗೊತ್ತಾಗಲ್ಲ. ಇದೆಲ್ಲ ಆಬ್ವಿಯಸ್ಲಿ ಗೊತ್ತಾಗಲ್ಲ. ಕುಗ್ಸೋದು ತುಂಬ ಈಸಿ, ಬಟ್ ಅದ್ರಲ್ಲಿ ಮಧ್ಯದಲ್ಲ ಅದರಲ್ಲೂ ಮಾತಾಡಿದ್ದೀನಿ. ಅಫ್ಕೋರ್ಸ್ ಇಲ್ಲಿ ಕರಿಬಸಪ್ಪ ಅವ್ರ ಜೊತೆ ಕೂತ್ಕೊಂಡು ಸಿಕ್ಕಾಪಡೆ ತಲೆಹರಟೆ ಮಾಡಿದ್ದೀನಿ. ಸತೀಶ್ ಅವ್ರ ಜೊತೆ ಕೂತ್ಕೊಂಡು ಸಿಕ್ಕಾಪಡೆ ತಲೆಹರಟೆ ಮಾಡಿದ್ದೀನಿ. ನಾನು ಕಾಕ್ರೋಚ್ ಸೇರಿಕೊಂಡು ನಮ್ಮ ಚರ್ಬಿ ಸತೀಶ್ ಅವ್ರ ಕಾಲೆಲ್ಲ ಎಳೆದು ಏನೇನೋ ಹೆಸರೆಲ್ಲ ಕೊಟ್ಟು ಎಷ್ಟು ತಲೆಹರಟೆ ಮಾಡಿದ್ದೀನಿ. ನನ್ನ ಪರ್ಸ್ನಲ್ ಏನೋ ಒಂದು ಕಷ್ಟ ಇದ್ದಿದ್ದೆಲ್ಲ ಹೇಳ್ಕೊಂಡಿದ್ದೀನಿ ಎಷ್ಟೋ ಜನರ ಜೊತೆ. ಡ್ಯಾನ್ಸ್ ಮಾಡಿದ್ದೀನಿ ಮಲ್ಲಮ್ಮ ಜೊತೆ ಸಪ್ರೇಟಾಗಿ. ಅದು ಬಿಟ್ಟರೆ ನನ್ನದೇ ಒಂದು ಸೆಗ್ಮೆಂಟ್ ಮಾಡಿದ್ದೀನಿ, ಜೋರಾಗಿ ಹಾಡಿದ್ದೀನಿ. ಯಾರಿಗೆ ಗೊತ್ತಿದ್ದು, ನಾನೇ ಹೇಳ್ಕೊಬೇಕಿದೆಲ್ಲ ಮಾಡಿದ್ದೀನಿ ಅಂತ. ಅದು ನಾನು ಅಥವಾ ಒಂದು ಮಾಡಿ 70-80 ಕ್ಯಾಮ್ರಾ ಇತ್ತು, ನಂದು ಒಂದು ಕ್ಯಾಮ್ರಾ ನಂದೇ ಒಂದು ಸೆಲ್ಫಿ ಕ್ಯಾಮ್ರಾ ತೊಗೊಂಡೋಗ್ಬೇಕಿತ್ತು, ಜಸ್ಟ್ ಪ್ರೂಫ್ಗೆ ಅಟ್ಲೀಸ್ಟ್ ನಾನೇನಾದರೂ ಮಾಡಿದ್ದೀನಿ ಅಂತ. ಬಿಕಾಸ್ ಸೈಲೆಂಟ್ ಆಗಿದ್ದೀನಿ ಅಂತ ಹೇಳೋದು ಕಂಪ್ಲೀಟ್ಲಿ ರಾಂಗ್. ಅಲ್ಲಿವರೆಗೂ ಹೋಗ್ಬಿಟ್ಟು ನಾನು ಏನಕ್ಕೆ ಸೈಲೆಂಟ್ ಆಗಿರ್ತೀನಿ? ನನ್ನ ಕೆಲಸ ಎಲ್ಲ ನಾನು ಸೂಪರಾಗಿ ಮಾತಾಡ್ತೀನಿ ರಿಯಲ್ ಲೈಫಲ್ಲಿ. ಅಲ್ಲಿ ಶೋಗೆ ಮಾತ್ರ ಹೋಗ್ಬಿಟ್ಟು ಹೆಂಗೆ ಸೈಲೆಂಟ್ ಆಗಿರ್ತೀನಿ ನಾನು? ಏನು ಒಂದು ಲಾಜಿಕ್ ಇರುತ್ತೆ ಅದಕ್ಕೆ. ಈಗ ನೀವು ಹೇಳಿದ್ರಿ ಯಾರು ನನಗೆ ಅವಕಾಶ ಕೊಡ್ತಾ ಇಲ್ಲ, ಯಾರು ನನಗೆ ಚಾನ್ಸ್ ಕೊಡಲಿಲ್ಲ, ನಾನು ಕೇಳಿಸ್ಕೊಳ್ಳೋರು ಇರಲಿಲ್ಲ ಅಂತ ಹೇಳ್ಬಿಟ್ಟು. 70 ಕ್ಯಾಮ್ರಾಗಳಿತ್ತು ನೀವು ಹೇಳಿದ್ದನ್ನ ಕೇಳಿಸ್ಕೊಳ್ಳೋಕ್ಕೆ. ಯಾಕಂದರೆ ಕ್ಯಾಮ್ರಾದಲ್ಲಿ ಒಬ್ಬರೇ ಮಾತಾಡೋದನ್ನು ತುಂಬ ಸರಿ ಆನೇರ್ ಮಾಡಿದ್ದಾರೆ, ಓಕೆನಾ? ಸೊ ಹಂಗಿದ್ದಾಗ ನೀವು ಕ್ಯಾಮ್ರಾ ಜೊತೆನೆ ನೀವು ಮಾತುಕತೆ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ತುಂಬ ಮಾಡ್ತಾ ಇದ್ದೆ, ಪ್ರತಿದಿನಕ್ಕೆ ಒಂದು ಹಾಡ್ ಡೆಡಿಕೇಟ್ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಕ್ಯಾಮ್ರಾ ಜೊತೆ ಎವ್ರಿ ಸಿಂಗಲ್ ಡೇ ಕರಿಬಸಪ್ಪ ಅವ್ರ ಬಾತ್ರೂಮ್ಗೆ ಹೋಗಿ ಕೂತ್ಕೊಂಡಾಗ ಕ್ಯಾಮ್ರಾ ಜೊತೆ ಮಾತಾಡೋದು. ಆಗ್ತಾ ಇಲ್ಲ, ಈಗ ನನ್ನ ಮಗನ ಜೊತೆ ತುಂಬ ಸೀನ್ ಆಗ್ತಾ ಇದೆ, ಗೊರಕೆ ಹೊಡಿತಾ ನೈಟ್ ಎಲ್ಲ ಡರ್ರು ಬರ್ರು ಅಂತ ಇದೆಲ್ಲ ತುಂಬ ಮಾಡಿದ್ದೀನಿ. ಕೆಲವೊಂದು ಬಂದಿದೆ ಆ್ಯಕ್ಚುಲಿ, ಅದೆಲ್ಲ ಬಂದಿದೆ. ಸೊ ಕ್ಯಾಮ್ರಾ ಜೊತೆ ತುಂಬ ಮಾತಾಡಿದ್ದೀವಿ ನಾವು, ತುಂಬ ಕಾಲೆಳೆಯೋದು ಅದು ಇದು ಎಲ್ಲ ತುಂಬ ಮಾತಾಡಿದ್ದೀನಿ. ಇನ್ನೊಂದು, ಎಲ್ಲರೂ ಅವಕಾಶ ಕೊಟ್ಟಿಲ್ಲ ಅಂತಲ್ಲ, ಕೆಲವು ಜನ ಅವಕಾಶ ಕೊಟ್ಟರು ನನಗೆ. ಕೊಟ್ಟಿದ್ದಕ್ಕೆ ಇವತ್ತು ಅವರು ಅದ್ಭುತ ಫ್ರೆಂಡ್ಸ್. ಮೇ ಬಿ ಆಚೆ ಬಂದಮೇಲೂ ಅದೇ ರೀತಿ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ಬಟ್ ಕ್ಯಾಮ್ರಾ ಮುಂದೆನೂ ಮಾತಾಡಿದ್ದೀನಿ. ನಾನು ಈ ವಿಷಯ ಮಾಡಿಲ್ಲ ಅಂತಲ್ಲ, ಎಲ್ಲ ವಿಷಯನೂ ನಾನು ಮಾಡಿದ್ದೀನಿ ಎಲ್ಲರ ಥರನೇ. ಐ ಆಮ್ ಆಲ್ಸೋ ಈಕ್ವಲಿ ಡಿಸರ್ವಿಂಗ್ ಅನ್ನೋ ಕಾರಣಕ್ಕೆ ಕಳಿಸೋದು. ಈಗ ಸೆಲೆಬ್ರಿಟಿಗಳನ್ನ, ಆ್ಯಕ್ಟರ್ಗಳನ್ನ ಚೂಸ್ ಮಾಡೋದು ಈಸಿ, ಬಿಕಾಸ್ ಅವ್ರು ಆಗಲೇ ಫೇಮಸ್, ಅವ್ರ ಕೆಲಸ ನೋಡಿರ್ತೀರ. ನನ್ನಂಥವ್ರು ಧ್ವನಿ ಕೇಳಿಸ್ಕೊಂಡಿರ್ತೀರ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಆದರೂ ನೋಡಿರ್ತೀರ. ಸೊ ನನ್ನಂಥವ್ರಿಗೆ ಈ ಅವಕಾಶ ಸಿಗೋದು ತುಂಬ ಕಷ್ಟ ಮ್ಯಾಮ್. ತುಂಬ ರೌಂಡ್ಸ್ ಇರುತ್ತೆ ಆ್ಯಂಡ್ ತುಂಬ ಯೋಚನೆ ಮಾಡ್ತಾರೆ, ಇವ್ನಿಗೆ ಏನಕ್ಕೆ ನಾನು ಚಾನ್ಸ್ ಕೊಡಬೇಕು ಅಂತ. ಆ್ಯಂಡ್ ಅಷ್ಟು ಜನರಲ್ಲಿ, ನೂರಾರು ಜನರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ನನ್ನಂಥ ಒಬ್ಬನ್ನ ಕಳಿಸ್ತಾ ಇದ್ದಾರೆ ಅಂದರೆ ಒಂದು ಕಾರಣ ಇರಬೇಕಲ್ವಾ? ಸೊ ಸ್ವಲ್ಪ ಅನ್ಫೇರ್ ಅನಿಸ್ತು ಅಷ್ಟೇ ನನಗೆ. ಸ್ವಲ್ಪ ಅನ್ಫೇರ್ ಅನಿಸ್ತು, ನನ್ನ ಜೊತೆ ಆಗಿದ್ದು ಸ್ವಲ್ಪ ಅನ್ಫೇರ್ ಅನಿಸ್ತು. ಇಷ್ಟು ಬೇಗ ನಾನು ಬರಬಾರ್ದು ಅನಿಸ್ತು ನನಗೆ. ತುಂಬ ಬೇಜಾರಾಯಿತು. ಸುದೀಪ್ ಸರು ಅದೇ ಹೇಳಿದ್ರು, ತುಂಬ ಪೊಟೆನ್ಷಿಯಲ್ ಇದೆ, ತುಂಬ ಹ್ಯೂಮರ್ ಇದೆ, ಇದು ಬಿಟ್ಟರೆ ಆಚೆನೂ ಗೊತ್ತು ಅಂತೆಲ್ಲ ಹೇಳಿದ್ರು. ಐ ಲೆಟ್ ಹಿಮ್ ಡೌನ್ ಅನ್ನುವಂಥದ್ದು ಫೀಲಿಂಗು. ನಾನು ಮಾಡೋ ಕೆಲಸ ಸುದೀಪ್ ಸರ್ ನೋಡಬೇಕಿತ್ತು ಅನ್ನೋ ಆಸೆ ಮ್ಯಾಮ್. ಅಂದರೆ ನಾನು ಅವರಷ್ಟೆಲ್ಲ ಫೇಮಸ್ ಇಲ್ಲ ಮ್ಯಾಮ್, ಬಟ್ ಮೀಡಿಯಾ ಆಗಿರ್ಬೋದು ಅಥವಾ ಕಾಮನ್ ಪೀಪಲ್ನ ರೆಪ್ರೆಸೆಂಟ್ ಮಾಡ್ಕೊಂಡೇ ತಾನೇ ನಾವು ನಮ್ಮ ಕೆಲಸ ಮಾಡೋದು. ನಾವು ಏನೇ ಮೀಡಿಯಾ ಆದರೂ ಏನು ಅಷ್ಟೇನು ಮಹಾ ಆ ಲೆವೆಲ್ ಶೋಕಿ ಎಲ್ಲ ಮಾಡಲ್ಲ, ಬಟ್ಟೆ ಗಿಟ್ಟೆ ಹಾಕೊತೀವಿ. ಬಟ್ ನಮ್ಮದು ಅದೇ ಕೆಲಸ, ಅದೇ ಮಿಡಲ್ ಕ್ಲಾಸ್ ಜೀವನ, ಅದೇ ಲೈಫು ನಮ್ಮದೆಲ್ಲ ಇದ್ದಿದ್ದು. ಅವ್ರನ್ನ ರೆಪ್ರೆಸೆಂಟ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಂತ ಬಂದಾಗ ನಾವು ಕಾಣಿಸ್ಕೋಬೇಕು, ನಾವೇನಾದರೂ ಮಾಡಬೇಕಂತಿದ್ದು. ಅದಾಗಿಲ್ಲ ಮ್ಯಾಮ್ ನನಗೆ. ಅದು ಎಲ್ಲೊಂದು ಕಡೆ ವರ್ಕೌಟ್ ಆಗಿಲ್ಲ. ಸೊ ಅದೊಂದು ಬೇಜಾರಿದೆ ಮ್ಯಾಮ್, ಅದೊಂದು ಸ್ವಲ್ಪ ಲೈಟ್ ಬೇಜಾರಿದೆ. ಆ ಜಂಟಿ ಕಾನ್ಸೆಪ್ಟ್ ನಂಗೆ ವರ್ಕೌಟ್ ಆಗಿಲ್ಲ. ಮೇ ಬಿ ಇದೇ ಜಂಟಿಯ ಜಾಗದಲ್ಲಿ ಇನ್ನೊಂದು ಜಂಟಿ ಇದ್ದರೆ ಮೇ ಬಿ ಇನ್ನೂ ಸೂಪರಾಗಿ ವರ್ಕೌಟ್ ಆಗ್ತಾ ಇತ್ತು ಅಂತ. ಅವರು ಪಾಪ ಹೆಲ್ತ್ ವೈಸು ತುಂಬ ಹೋಗ್ತಾ ಅಪ್ಸೆಟ್ ಆದರು. ಅವ್ರು ವಯಸ್ಸಾಗಿದೆ, ನನಗಿಂತ ತುಂಬ ವಯಸ್ಸಾಗಿದೆ. ಊಟ ಗೀಟ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅವ್ರಿಗೆ. ಪಾಪ ಪ್ರೋಟೀನ್ ಗೀಟೇನೆಲ್ಲ ಹಾಕ್ಕೊಂಡು ವರ್ಕೌಟ್ ಮಾಡೋ ಬಾಡಿ ಅದು.
ಅದು ಏನಿಲ್ಲ, ಹುಲಿ ಥರ ಇದ್ದಿದ್ದು ಬೇಕಾಗ್ಬಿಡ್ತದೆ ಒಂದು 2-3 ದಿನ. ಪಾಪ ಬೇಜಾರಾಗ್ಬಿಡ್ತು. ಆ್ಯಂಡ್ ಅವ್ರಿಗೆ ಎಷ್ಟಂತ ಅವ್ರ ಜೊತೆ ಜಗಳ ಆಡೋದು ಬೈಯೋದು ಅಂತ ಬಂದಾಗ ನಾನು ಕೂಗ್ತಾ ಇದ್ರೆ, ನಾನೀಗ ನಿಮ್ಮ ಕೂಗ್ಬಿಟ್ಟು ಜಗಳ ಆಡಿದ್ರೆ ನಿಮ್ಮ ಜೊತೆ ನೀವು ರೆಸ್ಪಾಂಡ್ ಮಾಡ್ತೀರಾ, ಅವಾಗ ಅದನ್ನು ಜಗಳ ಅಂತ ಹೇಳ್ತಾರೆ. ಅಂದರೆ ಏನು ಹೇಳ್ತೀರಾ? ಸರಿ, ನೀವು ನನ್ನ ಕೂಗ್ತಿದ್ದೀರಾ, ಈಗ ಯು ಆರ್ ಶೌಟಿಂಗ್ ಎಟ್ ಮೀ, ನೀವು ಕೂಗಿ, ನೀವು ಯಾರು ಬೈರಿ ಮ್ಯಾಮ್ ನನಗೆ, ಜಸ್ಟ್ ಎನಿಥಿಂಗ್. ಅಮಿತ್ ನಿಂಗೆ ಬುದ್ಧಿ ಇಲ್ವಾ ಅಂತೀನೋ ಒಂದು ಬೇರೆ. ಅಮಿತ್ ಸರ್, ಏನಿದು ನೀವು ಆರ್ಜೆ ಆಗಿ 1 ವಾರಕ್ಕೆ ಆಚೆ ಬಂದಿದ್ದೀರಲ್ಲ, ವಾಟ್ ಈಸ್ ದಿಸ್? ಬಟ್ಟೆ ಮಡಚ್ತಾ ಇದ್ದೀನಿ ಬ್ರದರ್, ಇರಿ. ಹೇಳಿ, ನೀವು ಹೇಳಿ. ಏನು ಹೇಳಿದ್ರಿ? ಬಟ್ಟೆ ಇದು ಇದಾಗ್ಬಿಡಿದೆ. ಸೊ ನನಗೆ ನಗೋ ಥರ ಆಗ್ಬಿಡುತ್ತೆ. ಇಲ್ಲಿ ಯಾರು ಚಾನ್ಸ್ ಕೊಡಲ್ಲ, ನಾವೇ ಚಾನ್ಸ್ ತಗೋಬೇಕು. ಅಯ್ಯೋ, ಟವಲ್ ಬೇರೆ ಮಡಚಿಲ್ಲ, ಅದು ಒದ್ದೆ ಆಗ್ಬಿಡಿದೆ, ಒಣಗಾಕಕ್ಕೆ ಹಾಕಬೇಕು, ಕಷ್ಟ ಆಗ್ಬಿಡುತ್ತೆ ಬ್ರದರ್. ಅಯ್ಯೋ, ಈ ಮನೇಲಿ ಅರ್ಥನೇ ಮಾಡ್ಕೊಳ್ಳಲ್ಲ ಬ್ರದರ್ ಅಂತ. ಸೊ ಈಗ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ರೆಸ್ಪಾಂಡ್ ಮಾಡಬೇಕು. ಇಲ್ಲಿ ನಾನೇ ನಂದೇ ಎಲ್ಲ ಅಂದ್ಕೊಂಡು ಬರೋರು ತುಂಬ ಕಷ್ಟ. ಪ್ರತಿದಿನ ನಾನು ಕಷ್ಟಪಟ್ಟಿದ್ದೀನಿ. ಕಷ್ಟಪಡದೆ ಯಾರೂ ಬರಲ್ಲ ಇಲ್ಲಿ. ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟೆ ಬಂದಿರೋದು. ಆಯಿತು, ಗೊತ್ತು ಜನರಿಗೆ ಕಷ್ಟಪಟ್ಟಿರೋದು. ಆಚೆ ಟಿ ಎಲ್ಲ ತೋರಿಸಿದ್ದಾರೆ, ಜನರಿಗೆ ಗೊತ್ತು, ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡ್ತಾರೆ. ಆಲ್ ಆಫ್ ದಟ್ ಇಸ್ ಫೈನ್. ಎವ್ರಿ ಸಿಂಗಲ್ ಡೇ ಎದ್ದಿದ್ದೆ ನಾನು ಕಷ್ಟಪಟ್ಟಿದ್ದೀನಿ. ಕೌಸಲ್ಯ, ಸುಪ್ರಜಾ, ರಾಮ ಥರ ನನಗೆ ನನ್ನ ಪಕ್ಕದಲ್ಲಿ ಕಷ್ಟಪಟ್ಟಿದ್ದೀನಿ. ಮಲ್ಗೋ